ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಗುರುವೇ ನಮಃ. ಈ ಒಂದು ಭವ್ಯವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳು ವೀರಕ್ಮಠ ಬಸವನ ಬಾಗೇವಾಡಿ ಮನದಲ್ಲಿ ನೆನೆಸುತ್ತಾ ಟಿಎಂಸಿ ಅಧ್ಯಕ್ಷರು KGS ಬಸವನ ಬಾಗೇವಾಡಿ ಇವರು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ದಯಮಾಡಿ ಸರ್ ಹಣವನ್ನು ಸುನೀಲ್ ನಾಯಕ್ ಸರ್ ಅವರು ಕ್ಷೇತ್ರ ಸಮನ್ವಯ ಅಧಿಕಾರಿ DRC ಬಸವನ ಬಾಗೇವಾಡಿ ಇವರು ವಹಿಸಿಕೊಳ್ಳಬೇಕಲ್ಲಿ. ಇನ್ನೋರ್ವ ಮುಖ್ಯ ಅತಿಥಿಗಳಾದವರು ಕೂಡ ಈ ಒಂದು ಕಾರ್ಯಕ್ರಮ ವಹಿಸಿಕೊಳ್ಳಬೇಕೆಂದು ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇನೆ. MV ಗಬ್ಬೂರ್ ಸರ್ ಅವರು ಅನುಪಸ್ಥಿತಿಯಲ್ಲಿ ಸ್ವಾಗತ ಕೋರುತ್ತೇನೆ. ಚಪ್ಪಾಳೆ ಬರಲಿ, ಜೋರಾದ ಚಪ್ಪಾಳೆ ಬರಲಿ. ಅತಿಥಿಗಳಾದ ಶ್ರೀಮತಿ AS ಜುಗುಂದಿ ಮೇಡಮ್ ಅವರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಬಸವನ ಬಾಗೇವಾಡಿ ವಲಯ, ಶ್ರೀಮತಿ CB ಕುಳೆಕಮಟಿ ಅವರು ಆಗಮಿಸಬೇಕೆಂದು, ಮುಖ್ಯ ಗುರುಮಾತೆಯರು ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುರುಮಾತೆಯರಾದ KGMP ಬಾಗೇವಾಡಿ ಇವರು ಕೂಡ ಈ ಸ್ಥಾನವನ್ನು ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ಆದ ಶ್ರೀಯುತ ಬಸವರಾಜ್ ಹೂಗಾರ್ ಸರ್ ಅವರು SDMC ಉಪಾಧ್ಯಕ್ಷರು KGS ಬಸವಕ್ಕೆ ಸ್ವಾಗತಿಸುತ್ತೇನೆ. SDMC ಅಧ್ಯಕ್ಷರು KGS PG ಬಸವನ ಬಾಗೇವಾಡಿ ಇವರು ಕೂಡ ಅತಿಥಿಗಳಾದ ಶ್ರೀ ವಿಜಯ್ ಸರ್ ಗುರುಗಳು ಕೂಡ ಬರಬೇಕು, ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಕೂಡ ಬರಬೇಕು. ಶ್ರೀಯುತ MY ಬೆಳುಬಿ ಗುರುಗಳು ಕೂಡ ಈ ಒಂದು ವೇದಿಕೆಯನ್ನು ಶ್ರೀಮತಿ AS ಔಟಿ ಗುರುಮಾತೆಯರು ಕೂಡ ಸ್ಟೇಜ್ ಅನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಯುತ ತೋಟದ ಗುರುಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಯುತ YN ದೇವರ ಗುರುಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ PG ಕುಲಕರ್ಣಿ ಗುರುಮಾತೆಯರು ಕೂಡ ಬರಬೇಕು, ಕೂಡ ಈ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ PS ಹಸ್ಮಟ್ ಗುರುಮಾತೆಯರು ಕೂಡ ಈ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಹಿರೇಮಠ್ ಮೇಡಮ್ ಈ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. SS ತಿಗಡಿ ಮೇಡಮ್ ಗುರುಮಾತೆಯರು ಕೂಡ ಬರಬೇಕು. ಶ್ರೀಮತಿ LA ಭಾಗವನ್ ಗುರುಮಾತೆಯರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಕಾಶಿ ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ಆ ದೇವರು ದೇವರಲ್ಲ. ತನ್ನ ತಾನರೆದು ತಿಳಿಯದೆಡೆ ತಾನೇ ದೇವ ನೋಡು ಸಂಗಮ ದೇವ. ಅಣ್ಣ ಬಸವಣ್ಣನವರ 2004-05ನೇ ಸಾಲಿನ ನನ್ನ ಮುದ್ದು ವಿದ್ಯಾರ್ಥಿ ಬಳಗದ ಒಂದು ಕಿರು ಪರಿಚಯ ಈ ಮೂಲಕ ಮಾಡಿಕೊಡಲು ಬಯಸುತ್ತೇನೆ. ಎಲ್ಲ ಮಕ್ಕಳು ಸಾಲಾಗಿ ಎದ್ದು ನಿಂತು ನಿಮ್ಮ ಹೆಸರನ್ನ ಕೇಳ್ಕೊತ ಹೋಗಬೇಕು. ಶಿಕ್ಷಕಿಯಾಗಿ ಕೆಲಸ ಮಾಡುತ್ತೇನೆ. ಸಾವಿತ್ರಿ ದಾಡ್ರದ ಮನೆಯಲ್ಲೇ ಇರ್ತೇನೆ. ನಾ ಸುಧಾ ಹಿರೇಮಠ ಅಂತಿ, ನಾ ವಿಜಯಪುರದಲ್ಲಿ ಇರ್ತೀನಿ. ನಾ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಬಂಗಾರಮ್ಮ ಹೆಗ್ರೇಕ. ಹೌದಾಯ್ತು. ನನ್ನ ಹೆಸರು ಶಿಲ್ಪಾ ಕಟ್ಟಿ, ನಾನು ಗೃಹಿಣಿಯಾಗಿದ್ದೇನೆ. ನಮ್ಮ ಯಜಮಾನರು ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. ನಾನು ತ್ರಿವೇಣಿ ಬಂಡಿಯೋಡ ಹೌಸ್ ವೈಫ್, ಮನೆಯವರು ಬ್ಯಾಂಕ್ ನಲ್ಲಿದ್ದಾರೆ. ನನ್ನ ಹೆಸರು ಪುಷ್ಪ, ವೈಫ್ ದೊಡ್ಡೋಡ್ಗಿ ದೊಡ್ಡೋಡ್ಗಿರಿ. ನಮ್ಮ ಮನೆಯವ್ರು ಏನದ ಕಂಡಕ್ಟರ್. ನಾನು ಶ್ವೇತಾ ಹಿರೇಮಠ್, ನಾನು ಇರೋದು ಬೆಳಗಾವಿ. ನನ್ನ ಕೊಟ್ಟಿರೋದು ಸಂಕೇಶ್ವರ್. ನಮ್ಮ ಯಜಮಾನ್ರೆ ಬಿಸ್ನೆಸ್ ಮಾಡ್ತಾರೆ, ಅವ್ರ ಹೆಸರು ಅಮಿತ್ ಹಿರೇಮಠ್. ನಾನು ಶಿಲ್ಪಾ ಬಡಿಗೇರಿ, ನಾ ಕುಮಾರಿ ಆಗಿದ್ದೇನೆ. ಟೀಚರ್ ಆಗಿದೆ. ಫೆಬ್ರವರಿ 12ಕ್ಕೆ ಮದುವೆ ಅದರಿ, ಎಲ್ಲರೂ ಬರ್ರಿ. ಆಮೇಲೆ ನಾನು
ಓದ್ತಾ ಇದ್ದೀನಿ ನಾನು. ಹಾಂ, ನನ್ನ ಹೆಸರು ಜಯಶ್ರೀ ಗುಡ್ಡಾಲ, ನಮ್ಮ ಮನೆಯವರ ಹೆಸರು ಸಿದ್ದು ನೈಕೋಡಿ. ನಾವು KBಯಲ್ಲಿ ನಮ್ಮ ಮನೆಯವರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಾರೆ. ನಾವು ರಬಕವಿ ಬನಹಟ್ಟಿ ಜಮಖಂಡಿಯಲ್ಲಿ ಇರೋದು. ನಾನು ಮೇಘಾಂಬಿಕಾ ಆಳಗಿ, ಹೋಮ್ ಮಿನಿಸ್ಟರ್ ಇದ್ದೀನಿ ರೀ. ನಮ್ಮ ಮನೆಯವರು ಸಿದ್ದಾರಾಮ್ ದೇಸಾಯಿ, ನಾನು ಕೊಟ್ಟಿರೋದು ಇಂಡಿ ತಾಲೂಕು ಚಿಕ್ಕಬಳ್ಳೂರು ರೀ. ನಾವಿರೋದು ಬಿಜಾಪುರ. ನಮ್ಮ ಮನೆಯವ್ರು MNC ಕಂಪ್ನಿ ಒಳಗೆ ವರ್ಕ್ ಮಾಡ್ತಾರೆ ರೀ. ನಾನು MA BEd ಆಗೈತೆ ರೀ. ಒಂದು 1.5 year ಡ್ಯೂಟಿ ಮಾಡಿದೆ. ಕುಟುಂಬದ ಕಾರಣಕ್ಕಾಗಿ ಹೋಗೋಕ್ಕಾಗಲಿಲ್ಲ. ಹೊಟ್ಟೆ ತುಂಬ ಟೈಟ್ ರೀ, ಹಿಂಗಾಗಿ ಎಲ್ಲಿ ಹೋಗಿಲ್ಲ. ಲಕ್ಷ್ಮಿ ಬಸವನ್ ಭಾಗ್ಯವಾಡಿ ಮನೆ. ನಾನು ರೇಖಾ ರಾಠೋಡ, ನಮ್ಮ ಮನೆಯಲ್ಲೇ ಇರೋದು. ನನ್ನ ಹೆಸರು ಗೀತಾ ಬೆನ್ನು, ನಾನು ಗೃಹಿಣಿಯಾಗಿ ಮುತ್ತಿನ ಉಂಗ್ರ 10 ಮಂದಿ ಒಳಗೆ ಕುತ್ಕೊಂಡು ಹೌದು ತರಿಸ್ಕೋತಾರೆ ನಮ್ಮ ಬಸವರಾಜ್ ಅವರು. ಮುಂದಿನ ಕಾರ್ಯಕ್ರಮಕ್ಕೆ ಎಡೆ ಮಾಡಿಕೊಡುವುದು. ಪ್ರಾರ್ಥನೆ ಹೇಳ್ಬಿಡ್ರಿ. ಗುರು ಇದ್ದಲ್ಲಿ ಗುರುತ್ವ ಇದೆ, ಗುರು ಇಲ್ಲದೆ ಜೀವನಕ್ಕೆ ದಿಕ್ಕು ಇಲ್ಲ. ಈ ಮಾತು ಸತ್ಯ ಅಲ್ವಾ ಗೆಳತಿಯರೇ? ಈ ಸುಂದರ ಶುಭ ಮುಂಜಾನೆಯ ಈ ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ಶಂಭು ಸುತ ಗಣನಾಯಕಂ ವಿದ್ಯಾಹಾರಕ ದುಃಖ ನಿವಾರಕ ಗಣಪತಿ ಪರಮೇಶ್ವರಂ. ಓಂ ಗಂ ಗಣಪತಯೇ ನಾವು ಸ್ವಾಗತ ಗೈಯುವೆವು. ಇಂದು ನಿಮ್ಮ ಅರಳಿತು ಮನ ನಮ್ಮ ಮನವೆಂಬ ಮಲ್ಲಿಗೆಯು ಆನಂದ. ಆದಿಮನಿ SPMC ಅಧ್ಯಕ್ಷರು ಇವರಿಗೆ ನಮ್ಮೆಲ್ಲರ ಮಾನಸಿಕ ಪ್ರಬಲತೆಗೆ ಸಹಾಯ ಎಂದು ಹೇಳಿಕೊಟ್ಟಂತಹ ನಮ್ಮ ನೆಚ್ಚಿನ ದೈಹಿಕ ಶಿಕ್ಷಕರಾದಂಥ AI ಗಣಪತಿ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಆಗಿದ್ದರೆ ಜೀವನ ನಿಮಗೆ ಅರ್ಹವಾದ ಎಲ್ಲವನ್ನೂ ನೀಡುತ್ತದೆ ಎಂದು ಬೋಧಿಸುತ್ತಿದ್ದ ನಮ್ಮ ಗುರುಗಳಾದಂಥ SP ಇಜೇರಿ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಪರಿಸ್ಥಿತಿಗಳು ಎದುರಾದರೂ ಯಾವಾಗಲೂ ಪಾಸಿಟಿವ್ ಆಗಿರಿ ಎಂದು ಧೈರ್ಯವನ್ನು ಕೊಟ್ಟಂತಹ MY ಬೆಳ್ಳವಿ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಗುರುಮಾತೆಯರು ವಾಸ್ತವದಲ್ಲಿ ಬದುಕುವುದನ್ನು ಕಲಿತರೆ ಜೀವನ ಸರಳವಾಗಿರುತ್ತದೆ ಎಂದು ಹೇಳಿಕೊಡುತ್ತಿದ್ದ ನಮ್ಮ ಗುರುಮಾತೆಯರಾದಂಥ AC ಅವಟಿ ಗುರುಮಾತೆಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ ಎಂದು ಹೇಳಿಕೊಟ್ಟಂತಹ ನಮ್ಮ ಗುರುಗಳಾದಂಥ SN ತೋಟದ ಗುರುಗಳಿಗೆ ಈ ವೇದಿಕೆಯ ಮುಖಾಂತರ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ನಿನ್ನ ಆತ್ಮ ಬಲವೇ ನಿನಗೊಂದು ಶಕ್ತಿ, ನಿನ್ನ ಮೇಲೆ ನಿನಗೆ ಆತ್ಮವಿಶ್ವಾಸವಿರಲಿ ಎಂದು ಹೇಳಿಕೊಡುತ್ತಿದ್ದಂತಹ ವಾಯನ್ ದೇವರ ಗುರುಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಹಿರೇಮಠ ಗುರುಗಳಿಗೆ ಅವರ ಪರವಾಗಿ ಹಿರೇಮಠ ಮೇಡಮ್ ಬಂದರು, ಅವರಿಗೆ ಈ ವೇದಿಕೆಯ ಪ್ರಕಾರ ಮೂಲಕ ನಮ್ಮ ನಿಮ್ಮೆಲ್ಲರ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ KB ಕದ್ರಾ ಮೇಡಮ್ ಅವರು ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ ಎಂದು ಹೇಳಿಕೊಡುತ್ತಿದ್ದಂತ ಮತ್ತು ಈ ಪ್ರಸ್ತುತ ವೇದಿಕೆಯಲ್ಲಿ ನಿಂತು ಮಾತಾಡಬೇಕಾದ್ರೆ ಎಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಆತ್ಮವಿಶ್ವಾಸವಿರಲಿ ಎಂದು ಹೇಳಿಕೊಡುತ್ತಿದ್ದಂತ SS ತಿಗಡಿ ಗುರುಮಾತೆಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಮಾತೆಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಎಲ್ಲ ತಂದೆ ತಾಯಿಯರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ನನ್ನ ಸ್ನೇಹಿತೆಯರಿಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೆ. ಇನ್ನೊಂದು ಖುಷಿ ವಿಷಯ ಹೇಳ್ಕೊಬೇಕಂದ್ರೆ ನೋಡ್ರಿ, ನಮ್ಮ ಅನ್ನಾಗೂ ಇದೇ ಹೆಸರು ನಮ್ಮ ಫಂಕ್ಷನ್ ಒಳಗೆ ಸನ್ಮಾನ ಮಾಡಿದ್ರು. ಹಂಗಾಗಿ ಭಾಳ ಖುಷಿ ಅದಾವ. ಕೆಲವೊಂದು ಕಡೆ ಎಲ್ಲ ಕಡೆ ಸನ್ಮಾನ ಮಾಡಿಸ್ಕೊಂಡು ಬರ್ತಾನೆ ಕೆಲವೊಂದು ಫಂಕ್ಷನಾಗ ಹೋದಾಗ. ಬಟ್ ನಮ್ದು ಫಂಕ್ಷನ್ ಒಳಗೆ ಏನೈತಿ ಗುರುವಂದನ ಕಾರ್ಯಕ್ರಮ ಒಳಗೆ ಅವ್ನಿಗೆ ಸನ್ಮಾನ ಮಾಡಿದ್ರು ಭಾಳ ಖುಷಿ ಆಯ್ತು ನೋಡ್ರಿ. ಭಗವಾನ್ ಮೇಡಮ್ ಅವರು ಅವ್ನಿಗೆ ಬೆಂಬಲಿಸಿದ್ದಾರೆ ಅಂತೇಳಿ ಸಹೋದರ ಅಂತೇಳಿ ಅವ್ರು ಮಾಡಿದ್ರು. ಒಂಥರ ಖುಷಿ ಆಯ್ತು ನೋಡ್ರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಭಗವಾನ್ ಮ್ಯಾಮ್. ಗಣ್ಯ ವ್ಯಕ್ತಿಗಳಿಂದ ಈ ಒಂದು ಜೀವ ಬಯಲಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು
ಗುರುಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಬಸವನ ಬಾಗೇವಾಡಿ 2004-5ನೇ ಸಾಲಿನ ವಿದ್ಯಾರ್ಥಿನಿಯರಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಶ್ರೀ ಮಾನೀಪ್ರ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಅಧ್ಯಕ್ಷ ಸ್ಥಾನ ವಹಿಸಬೇಕಾಗಿದ್ದ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಸಿದ್ದುಮನಿ ಹಾದಿಮನಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದ ಮುಖ್ಯ ಆದಾಗ ನಾನು ಏನು ಹೇಳ್ಬೇಕಪ್ಪ ಇದ್ರ ಕುರಿತು ಅಂತೇಳಿ, ಮಕ್ಕಳು ಮಾಡುವಂಥ ಈ ಕಾರ್ಯಕ್ರಮ, ಮಕ್ಕಳೇ ಮಾತಾಡುವಂಥ ಈ ಕೆಲಸ. ಮಕ್ಕಳು ಸುಮಾರು ಇದೇ ತಿಂಗಳ ನವೆಂಬರ್ ಕ್ಲಾಸ್ ವರ್ಗಕೋಣೆಯಲ್ಲಿದ್ದಾಗ ಗುಂಪುಗಟ್ಟಿ ಬಂದರು. ಅವ್ರನ್ನ ನೋಡಿದಾಗ ಎಲ್ಲಿಲ್ಲದ ಸಂತೋಷ. ಆ ಮಕ್ಕಳು ಜೋರಾಗಿ ಬಂದು ಅಪ್ಕೊಂಡು ಅಳಲಿಕ್ಕೆ ಪ್ರಾರಂಭಿಸಿದರು. ನನಗೂ ಕೂಡ 20 ವರ್ಷಗಳ ಹಿಂದೆ ನಾನು ಈ ಸ್ಕೂಲಿಗೆ ಬಂದಾಗ ಆ ಮಕ್ಕಳು 4ನೇ ತರಗತಿಯಲ್ಲಿದ್ದರು. ಅವಾಗ ನಾನು ಅಪ್ಪಿಕೊಂಡಂಥ ಅನುಭವ ಮತ್ತೆ ನನಗೆ ಅನಿಸಿತು. ಮೇಡಮರ ನಾವು ಹಿಂಗೆ ಬಂದೇವಿ, ನೀವೆಲ್ಲ ಆರಾಮಿದ್ರಲ್ಲ, ಎಲ್ಲ ಟೀಚರ್ಸ್ ಆರಾಮಿದ್ರಲ್ಲ, ಎಲ್ಲ ನಮ್ಮ ಗುರುಗಳಿಗೆ ಎಲ್ಲೆಲ್ಲ ಅದಾರಿ ಅಂತ ಮೊದಲೆಲ್ಲ ಕೇಳಿದರು. ಹಿಂಗವ ಈಗ ಇವರು ಹೀಗೆ ಹೋಗ್ಯಾರ, ಹಿಂಗಿತ್ತು ನಿವೃತ್ತಿ ಹೊಂದಿದ್ದಾರೆ. ಈಗ ನಾವು ಇಲ್ಲಿ ಇರೋದು KV ಪದ್ರಾ ಗುರುಮಾತೆಯರು ಹಾಗೂ ನಾನು ಇಬ್ಬರೇ ಅಂತಾರೆ. ಆಗ ಎಲ್ಲ ಕುಶಲೋಪಚಾರ ಮಾತಾಡಿದ ನಂತರ ಮೆಲ್ಗೆ ಮೇಡಮ್ ಹಿಂಗ್ರಿ ನಾವು ಗುರುವಂದನ ಕಾರ್ಯಕ್ರಮ ಮಾಡ್ಬೇಕಂತ ಮಾಡೀವಿ. ನಾನಂದೆ ನೋಡಮ್ಮ, ನಾವು ಹೆಣ್ಮಕ್ಳು ನನ್ನ ಉದಾಹರಣೆ ಕೊಟ್ಟೆ ಅವರಿಗೆ. ಇಷ್ಟು ನಾನು ನೌಕರಿ ಮಾಡಿದ್ರು ಕೂಡ ನಾನು ಮತ್ತೊಬ್ಬರ ಮೇಲೆ ಡಿಪೆಂಡೆ. ಹಾಗೆ ನೀವು ಕೂಡ ಒಬ್ಬರು ಮನೆಯಲ್ಲಿ ಇರ್ತೀರಿ, ಸುಮ್ಮನೆ ಯಾಕೆ ಮತ್ತೊಂದ್ರೆ ನೀವು ಮನಸ್ಸಿನಲ್ಲಿ ಸ್ಮರಿಸಿದ್ರಲ್ಲ ಅಷ್ಟೇ ಸಾಕು, ನೀವು ಮಾಡಿದ್ದ ಹೆಚ್ಚು ಸಂತೋಷ ಆಯ್ತು ನನಗೆ ಅಂತೇಳಿ ನಾವು ಅವ್ರಿಗೆ ಕೇಳ್ಕೊಂಡೆ. ಇಲ್ರಿ ಮೇಡಮ್ ನಾವು ಮಾಡೇ ಮಾಡ್ತೇವ್ರಿ, ಆ ಕಡೆ ಈ ಕಡೆ ಎಲ್ಲ ಹೈಸ್ಕೂಲಲ್ಲಿ ಮಾಡ್ತಾರೆ, ಕಾಲೇಜ್ನಲ್ಲಿ ಮಾಡ್ತಾರೆ. ನಾವು ಪ್ರಾಥಮಿಕವಾಗಿ ಫಸ್ಟ್ ಕಲ್ತಿದ್ದ ಅಕ್ಷರನೇ ನಾವೇ ಮಾಡ್ತೇವ್ರಿ. ಅದು ಏನೇ ಆಗಲಿ ಮೇಡಮ್ ನಾವು ಮಾಡ್ತೇವೆ, ನೀವು ನಮ್ಗೆ ಅನುಮತಿ ಕೊಡಬೇಕು. ನಾನೊಬ್ಬಳೇ ಇಲ್ಲಿರುವುದು, ಹೇಗೆ ಅನುಮತಿ ಕೊಡಲಿ? ಅದೇ ಸಮಯ ನಮ್ಮ ಹಿರಿಯ ಸಹೋದರಿಯಾದಂಥ ಪದ್ರಾ ಗುರುಮಾತೆ ರಜೆ ಮೇಲಿದ್ರು. ಹೆಂಗೆ ಮಾಡೋದಮ್ಮ? ಇಲ್ಲ ನೀವು ಹೇಳಬೇಕ್ರಿ ಮೇಡಮ್ ಅಂದಾಗ ಮತ್ತೆ ಗುರುಮಾತೆಯರಿಗೆ ಫೋನ್ ಹಚ್ಚಿದ್ರು. ಅವ್ರು ಬೆಂಗಳೂರಲ್ಲಿದ್ದರು. ಮೇಡಮ್ ಅವ್ರು ಹಿಂಗೆ ರೀ 2004-5ನೇ ಸಾಲಿನ ಮಕ್ಕಳು ಬಂದಾರ, ಹಿಂಗೆ ಗುರುವಂದನ ಕಾರ್ಯಕ್ರಮ ಮಾಡ್ತೀನಿ ಅನ್ನಕತ್ತಾರಂದ್ರೆ ಆ ಮಕ್ಕಳು ಕೂಡ ಗುರುಮಾತೆಯರೊಂದಿಗೆ ಮಾತನಾಡಿದ್ರು. ಮೇಡಮ್ ಅವ್ರಂದ್ರು ಆಯ್ತು, ಆ ಮಕ್ಕಳು ಅಷ್ಟೊಂದು ಪ್ರೀತಿಯಿಂದ ಕೇಳ್ಕೊಳಕತ್ತಾರಂದ್ರೆ ಅನುಮತಿ ಕೊಟ್ಬಿಡ್ರಿ ಅಂತಂದರು. ಆವಾಗ ನಾನು ಆಯ್ತಮ್ಮ ಮಾಡ್ರಿ ಅಂದ್ವಿ. ಅವರು ಮಕ್ಕಳೆಲ್ಲ ಒಬ್ರಿಗೊಬ್ರು ಎಲ್ಲರೂ ಕೂಡಿ ಮಾಡಿದ್ರು. ಅಂದ್ರೂ ಕೂಡ ಎಲ್ಲೋ ಒಂಥರ ಯಾಕೋ ಮಕ್ಕಳಿಗೆ ಭಾರ ಬೇಡಮ್ಮ ಅಂತ ಎಷ್ಟೇ ಸಲ ಕೇಳ್ಕೊಂಡೇವಿ. 21 ತಾರೀಕಿಗೆ ಮಾಡುವಂಥ ಉದ್ದೇಶ ಅವ್ರದ್ದಿತ್ತು. ಅದೇ ರೀತಿ ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಎಲ್ಲ ಗುರುಗಳಿಗೂ ಫೋನ್ ಹಚ್ಚಿ ನನ್ನ ಕಡೆ ನಂಬರ್ ಇಸ್ಕೊಂಡ್ರು. ನನ್ನ ಕಡೆ ಯಾರ್ಯಾರು ನಂಬರ್ ಇದ್ವು ಎಲ್ಲ ನಂಬರ್ ಕೊಟ್ಟೆ, ಎಲ್ಲರ ಜೊತೆ ಮಾತಾಡಿದ್ರು. ಹಿಂಗೆ ಸರ ಮಾಡ್ಬೇಕಂದ್ರೆ ಎಲ್ಲ ಗುರುಗಳು ಖುಷಿಯಿಂದ ಒಪ್ಕೊಂಡ್ರು ಅಂತ ಹೇಳಿದರು. ಆದರೆ ಅನಿವಾರ್ಯ ಕಾರಣದಿಂದ ಒಬ್ಬೊಬ್ಬರು ವಿದ್ಯಾರ್ಥಿಗಳ ಒಂದು ಪರೀಕ್ಷೆ 21 ತಾರೀಕಿತ್ತು. ಅದಕ್ಕೋಸ್ಕರ ಅವರು ದಿನಾಂಕ ಬದಲಾವಣೆ ಮಾಡಿಕೊಂಡು ಒಂದು ಹರಿಬರಿಯಲ್ಲೇ ತಯಾರಿ ಮಾಡಿಕೊಂಡು ಈ ಒಂದು ಭವ್ಯವಾದ ಸುಂದರವಾದ ಒಂದು ಕಾರ್ಯಕ್ರಮಕ್ಕೆ ಅಣಿಯಾಗಿ ಇಲ್ಲಿ ಬಂದರು. ಈ ಮಕ್ಕಳ ಒಂದು ಪ್ರೀತಿ, ಅವರ ಒಂದು ಮಾಡುವಂಥ ಉತ್ಸಾಹ. 2004-5ನೇ ಸಾಲಿನಲ್ಲಿ ಈ ಮಕ್ಕಳು ಸುಮಾರು 150 ಮಕ್ಕಳಿದ್ರು. ABC 3 ಸೆಕ್ಷನ್ ಇದ್ದು. A ಕ್ಲಾಸ್ ನಂದಿತ್ತು, B ಕ್ಲಾಸ್ ನಮ್ಮ ಸಹೋದರಿ ಶ್ರೀ ದಿವಂಗತ MS ಹಿರೇಮಠ ಗುರುಗಳಿದ್ರು. ಆಮೇಲೆ C ಕ್ಲಾಸನ್ನು ಇನ್ನೋರ್ವ ಶಿಕ್ಷಕರಾದ SM ತೋಟದ ಗುರುಗಳಿದ್ರು. ನಾವು ಅತಿ ಹೊಸದಾಗಿ ಒಂದು ವಿಷಯವಾರು ಶಿಕ್ಷಕರಾಗಿ ಇಂಗ್ಲೀಷ್ ವಿಷಯನ ತಿಗಡಿ ಗುರುಮಾತೆಯರು, ಗಣಿತನ ಹೊಸಮಠ ಗುರುಮಾತೆಯರು, ವಿಜ್ಞಾನವನ್ನು ನಮ್ಮ ಪ್ರಪಂಚ ಮಕ್ಕಳಲ್ಲೇ ನಾವು ಕಳೆದು ಹೋಗ್ತಿದ್ದೇವೆ. ಅವರನ್ನು ಕಳಿಸಿ ಎಷ್ಟೋ ಸಲ ತೋಟದ ಗುರುಗಳು ಸಮಾಧಾನ ಪಡಿಸಿದ್ರು. ಅವ್ರ ಭವಿಷ್ಯಕ್ಕೋಸ್ಕರ ಕಳಿಸ್ಲೇಬೇಕ್ರಿ ಮೇಡಮ್ ಅವರ ಹೋಗ್ಯಾರ ಬಿಡ್ರಿ, ಮುಂದೆ ಬರೋ ಮಕ್ಕಳು ನಮ್ಮ ಅಂತ ಹೇಳಿ ಸುಮಾರು 120 ಮಕ್ಕಳನ್ನು ನಾವು 1ನೇ ತರಗತಿ ದಾಖಲೆ ಮಾಡಿಕೊಂಡು ಮತ್ತು ನಾನು ತೋಟ ಗುರುಗಳು ಆ ವರ್ಗವನ್ನು ಮುಂದುವರಿಸ್ತಾ ಬಂದೇವಿ. ಎಲ್ಲ ಮಕ್ಕಳು ಎಲ್ಲಾದರೂ ಇರಲಿ, ಅವು ಒಳ್ಳೆಯ ಭವಿಷ್ಯ ರೂಪುಗೊಳ್ಳಿ ಅಂತೇಳಿ ಮನದಲ್ಲಿ ಸದಾ ಹಾರೈಸ್ತಾ ಇದ್ದೇವೆ, ಸ್ಮರಿಸ್ತಾ ಇದ್ದೀವಿ. ಎಲ್ಲೆಲ್ಲಿದ್ದಾರೋ ಹೇಗಿದ್ದಾರೋ ಅಂತೇಳಿ. ಆದ್ರೆ ಎಂದೂ ಅನಿಸ್ಕೊಂಡಿದ್ದಿಲ್ಲ ನಾವು ಮತ್ತೆ ಕೂಡ್ತೀವಿ, ಈ ಥರ ಎದುರು ಬದ್ರಾಗ್ತೀವಿ, ನಿಮ್ಮ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ, ನಮ್ಮ ಒಂದು ಪ್ರೀತಿಗೆ ನೀವು ಪಾತ್ರರಾಗ್ತೀವಿ ಅಂದುಕೊಂಡಿದ್ದಿಲ್ಲ. ನಿಮ್ಮ ಈ ಒಂದು ಪ್ರೀತಿ, ಈ ಒಂದು ಗೌರವಕ್ಕೆ ನಾವೆಲ್ಲ ಗುರುಗಳಿಗೆ ಚಿರಋಣಿಯಾಗಿದ್ದೇವೆ. ಒಬ್ಬ ಇದು ಯಾವ ಪದ್ಮಶ್ರೀಗೂ ಕೂಡ ಕಡಿಮೆ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಗೌರವವನ್ನು ನೀವು ಸದ್ಭಾವದಿಂದ ಎಲ್ಲರೂ ಒಳಗೂಡಿ ಪ್ರೀತಿಯಿಂದ ಸುಮಾರು 1-2 ತಿಂಗಳಿಂದ ತಯಾರು ಮಾಡ್ಕೊಂಡು ಇವತ್ತು ನಮ್ಗೆ ಅರ್ಪಿಸ್ತಾ ಇದ್ದೀರಲ್ಲ, ಅದಕ್ಕೆ ನಾವೆಲ್ಲ ಗುರುಗಳಿಂದ ನಿಮಗೆ ಚಿರಋಣಿ ಅಂತ ಈ ಮೂಲಕ ಹೇಳುತ್ತಾ, ನಿಮ್ಮಂಥ ಶಿಷ್ಯಂದಿರನ್ನು ಪಡೆದಂಥ ನಾವು ಗುರುಗಳೇ ಧನ್ಯರು. ನಿಮ್ಮ ಬಾಳು ಹಿಂದೆ ಕೂಡ ಆಶಿಸಿ ಕಳಿಸಿದ್ದೀವಿ, ಇವತ್ತು ಕೂಡ ಆಸೆ, ಕೊನೆವರೆಗೂ ನಿಮ್ಮ ಮೇಲೆ ನಮಗಿದೆ.
ಒಂದು ಆಶೀರ್ವಾದ ಇರುತ್ತದೆ. ನಿಮ್ಮ ಬಾಳು ಬೆಳಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರಿರಿ, ನಿಮ್ಮ ಮಕ್ಕಳು ನೀವು ಉನ್ನತ ಸ್ಥಾನಕ್ಕೇರಲಿ, ನೀವು ಕಂಡಂಥ ಎಲ್ಲ ಕನಸುಗಳು ಈಡೇರಲಿ, ನಿಮ್ಮ ಒಂದು ಪ್ರೀತಿ ಯಾವತ್ತು ನಮ್ಮ ಜೊತೆ ಹೀಗೆ ಇರಲಿ, ನಾವು ಕೂಡ ಯಾವತ್ತು ನಿಮ್ಮ ಜೊತೆ ಹೀಗೆ ಇರ್ತೀವಿ. ಸದಾ ಹಸನ್ಮುಖಿಯಾಗಿರೋಣ, ಸದಾ ಒಂದಾಗಿರೋಣ, ನಿಮ್ಮ ಬಾಳು ಬೆಳಗಲಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಹೇಳುತ್ತಾ ನನ್ನೆರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೊತ್ತರ ನೋಡ್ರಿ ನಮ್ಮ ಮೇಡಮ್ ಅವ್ರು ಮಾತಾಡಿದ್ರು, ಭಾಗವತ್ ಮೇಡಮ್ ಭಾಳ ಹೃದಯ ತುಂಬಿ ಮಾತಾಡಿದ್ರು ನೋಡ್ರಿ, ಭಾಳ ಖುಷಿ ಆಯಿತು. ನೆಕ್ಸ್ಟ್ ನಮ್ಮ ಫ್ರೆಂಡ್ ಭಾಗ್ಯ ದೊಡ್ಡಮನಿ ಮಾತಾಡ್ತಾ ನೋಡ್ರಿ, ಅವ್ರು ಇರೋದು ಆ್ಯಕ್ಚುಲಿ ಇಲ್ಲೇ ಇದ್ಲು, ಇವಾಗ ನೋಡ್ರಿ ಮಂಗಳೂರು ಶಿಫ್ಟಾಗಿ ಅವ್ರು ಮಂಗಳೂರೊಳಗೆ ಅವ್ರ ಹಸ್ಬೆಂಡ್ ಅವ್ರು ವರ್ಕ್ ಮಾಡ್ತಾರೆ, ಹಂಗಾಗಿ ಅಲ್ಲೇ ಅದ. ಅವ್ರು ಮಂಗಳೂರು ಭಾಷೆ ಒಳಗೆ ಒಂದೆರಡು ಮಾತಾಡ್ತಾಳೆ, ಕೇಳ್ರಿ. ಕಾಯ್ತಾ ಇದ್ದೆ ನಾನು 20 ವರ್ಷದಿಂದ ಏನ್ ಕಲ್ಕೊಂಡು ಬಂದಿದ್ದೇವೆ ಏನೆಲ್ಲ ಗೊತ್ತಿಲ್ಲ. ಬಟ್ ಇವಾಗ ಎಲ್ಲರನ್ನು ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತಾ ಉಂಟು. ಹಾಗೆ ಟೀಚರ್ಸ್ ಅನ್ನು ನೋಡುವಾಗಾದ್ರೂ ಯಪ್ಪ ನನಗೆ ಕೂಡ್ಲಿಕ್ಕೆ ಆಗ್ತದೆ, ಅಷ್ಟು ಖುಷಿ ಆಗ್ತದೆ. ಸರ್ ಅನ್ನು ನೋಡುವಾಗ, ತೋಟ ಸರ್ ಅನ್ನು ನೋಡುವಾಗ ಅಂತೂ ನನಗೆ ಚೈಲ್ಡ್ಹುಡೇ ನೆನಪಾಗ್ತದೆ. ಆಚೆ ನೋಡುವಾಗ ನನ್ಗೆ ಮುಂಚೆ ಅಂದ್ರೆ ಮಾತಾಡ್ಲಿಕ್ಕೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಹಿಂದ್ಗಡೆ ಕೂತ್ಕೊಳ್ಳೋ ವಿದ್ಯಾರ್ಥಿ ನಾನು. ಎಲ್ಲ ನನ್ನನ್ನು ಕರೆದು ನಿಲ್ಲಿಸಿದ್ದಾರೆ, ಎಂತ ಹಾಗೆ ತುಂಬಾ ಖುಷಿ ಆಗ್ತದೆ. ಫ್ರೆಂಡ್ಸ್ ನೋಡುವಾಗ, ಟೀಚರ್ಸ್ ನೋಡುವಾಗ, ಸರ್ ಮೇಡಮ್ ಎಲ್ಲರೂ ನೋಡುವಾಗ ತುಂಬಾ ಖುಷಿ ಆಗ್ತದೆ ನನ್ಗೆ. ಎಂತ ಗೊತ್ತಾ ಮ್ಯಾಮ್, ಇವರೆಲ್ಲ ರೇಗಿಸ್ತಾರೆ ನನಗೆ. ಮತ್ತೆ ನಾವು ಜೀವನದಲ್ಲಿ ಎಂತ ಸಾಧನೆ ಮಾಡಿದೇವೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಈ ಶಾಲೆಯಲ್ಲಿ ಏನ್ ಕಲ್ತಿದ್ದೇವೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಒಂದು ಉಜ್ವಲ ಭವಿಷ್ಯ ಕೊಡುವಷ್ಟು ಬುದ್ಧಿ ಅಂತೂ ಕಲ್ತಿದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಭೂಮಿ ಮೇಲೆ ಹೇಗೆ ನಾವು ಬೀಜ ಹಾಕುವಾಗ ಒಂದು ಮೊಳಕೆ ಬಂದು ಒಂದು ಗಿಡ ಆಗಿ ಫಲ ಕೊಡ್ತದೆ, ಆ ಫಲ ಪಡೆದಿದ್ದೇವೆ ಅಂತ ಹೇಳಿಕೆ ತುಂಬಾ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಮತ್ತೆ ಕಲಿಯುವಾಗ ಹೇಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಇಂಗ್ಲಿಷೇ ಗೊತ್ತಿರ್ಲಿಲ್ಲ. ಇಂಗ್ಲಿಷ್ ಟೀಚರ್ ಬಂದ ತಕ್ಷಣ ಯಪ್ಪ ಇವ್ರು ಯಾರು, ABCD ಬರ್ತಿತ್ತು, ಅದನ್ನ ಬಿಟ್ರೆ ಒಂದು ಸೆಂಟೆನ್ಸ್ ಬರ್ತಿರ್ಲಿಲ್ಲ, ಒಂದು ವರ್ಡ್ ಬರ್ತಾ ಇರ್ಲಿಲ್ಲ. ಅವ್ರು ಬರುವಾಗ ಅಯ್ಯೋ ಮೇಡಮ್ ಬಂದ್ರು, ಏನ್ ಬರೆಯೋದು, ನೀನ್ ಕೊಡೆ ಅದೇ ಇಂಗ್ಲಿಷ್ ಮ್ಯಾಮ್ ಬಂದಾಗಂತೂ ಫುಲ್ ಮೆಮೊರೀಸ್ ನಮ್ಗೆ. ಕ್ಲಾಸ್ ಟೀಚರ್ ಇದ್ರು ನಮ್ಗೆ ಭಾಗವತ್ ಮೇಡಮು, ಎಷ್ಟು ಡಿಸಿಪ್ಲಿನ್ ನಮ್ಗೆ ಕಲಿಸಿದ್ದಾರೆ ಅಂದ್ರೆ ಇನ್ನೂ ತನ ನಾವು ಮರಿಲಿಕ್ಕಿಲ್ಲ. ಹಣೆ ಮೇಲೆ ಒಂದು ಬೊಟ್ಟಿಡುವಾಗ ಸಹ ನೆನಪಾಗ್ತದೆ, ನಮ್ದು ಚೈಲ್ಡ್ಹುಡ್ ಅಲ್ಲಿ ನಮ್ ಟೀಚರ್ ಹೇಳ್ತಾ ಇದ್ರಲ್ವಾ, ಹಣೆ ಮೇಲೆ ಬೊಟ್ಟಿಡ್ಬೇಕು, ಕೈಯಲ್ಲಿ ಬಳೆ ಹಾಕ್ಬೇಕು, ಹೇರ್ಸಿಗೆ ಎಣ್ಣೆ ಹಾಕ್ಬೇಕು, ಅದೆಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ಲು. ಅದೆಲ್ಲ ಕಲ್ತಿರೋದೇ ನಮ್ದು ಪ್ರೈಮರಿ ಸ್ಕೂಲ್ ಇಂದ ನಾವು, ಅಲ್ವಾ ಫ್ರೆಂಡ್ಸ್? ಮಾತಾಡ್ತಾನೆ ಇಲ್ಲ, ಮಾತಾಡಿ. ಮತ್ತೆ ಇಲ್ಲಿ ಎಂತ ಎಲ್ಲ ಕಲ್ತಿದೀವಿ ಅಂದ್ರೆ ತುಂಬಾ ಕಲ್ತಿದ್ದೇವೆ ನಾವು. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೇವೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಪ್ರೈಮರಿ. ಇದನ್ನ ನಾವು ಯಾವಾಗ್ಲೂ ಮರಿಬಾರ್ದು, ಯಾರು ಸಹ ಯಾವಾಗ್ಲೂ ಮರಿಬಾರ್ದು. ಕೆಲವೊಬ್ರು ಹೇಳ್ತಾರೆ ನಾನು ಇದೇ ಶಾಲೆಯಲ್ಲಿ ಕಲ್ತಿದ್ದೀನಿ ಹೇಳ್ತಾರೆ, ಇಲ್ಲಿ ಹೋಗುವಾಗ ಹೇಳ್ತಾರೆ, ಯಾರು ಸಹ ಯಾರನ್ನು ಮೀಟ್ ಮಾಡುವುದಿಲ್ಲ. ನಾವಾದ್ರೆ ದೂರ ಇದ್ದೀವಿ, ಓಕೆ, ಹತ್ರ ಇರೋರು ಬಂದು ಮೇಡಮ್ ಮತ್ತೆ ಟೀಚರ್ನವ್ರಿಗೆ ಮಾತಾಡ್ಬೋದಲ್ವಾ? ನಮ್ಮ ಟೀಚರ್ ಜೊತೆ ನಾವು ಮಾತಾಡ್ಲಿಕ್ಕೆ ಹೆದರಿ ಶ್ರೀಮತಿ ಎಸ್ ಎ ಔಟಿ ಗುರುಮಾತೆಯರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದಂತಹ ರೇಷ್ಮಾನದ ಜ್ಯೋತಿ ಬೆಳಿಗ್ಗೆ ಸುಧಾಗಿರೆ ಇವರು ಬಂದು ಸನ್ಮಾನ ಮಾಡಬೇಕಾಗಿ ವಿನಂತಿ.
ಅವರು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಸರಿಪಡಿಸುತ್ತಿದ್ದರು, ನಮಗೆ ಆತ್ಮವಿಶ್ವಾಸವನ್ನು ನೀಡುತ್ತಿದ್ದರು. ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದ್ರೆ ಆ ಹಾಡುಗಳು, ಧರಣಿ ಮಂಡಲ ಮಧ್ಯದೊಳಗೆ ಕಂಡವಿದೆಗೋ ಮಾಂಸವಿದೆಗೋ, ಗುಂಡಿಗೆಯ ಬಿಸಿ ರಕ್ತವಿದೆಗೋ, ಚೆಂಡು ವ್ಯಾಘ್ರನೆ ನೀನಿದನೆಲ್ಲವನ್ನುಂಡು ಸಂತಸದಿಂದಿರು. ಆ ಪಾಠ ಹೇಳ್ತಾ ಇರ್ಬೇಕಾದ್ರೆ ಕಣ್ಣ ನೀರು ಹಂಗೆ ಹೋಗ್ತಾ ಇತ್ತು. ಕೇಳ್ತೀರಿ, ನೆನಪಿದೆಯಾ ನಿಮ್ಗೆ? ರಾಮಕೃಷ್ಣರಂತೆ ಹರಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟ ಕೃಪೆ ಇಟ್ಟು ಹಾರೈಸಿ ಸಸಿಯಂತೆ ಬಂದ ನಮಗೆ ಮರವಾಗುವಂತೆ ಪೂರೈಸಿದ ನಮ್ಮೆಲ್ಲರ ಪ್ರೀತಿಯ ಬೇವೂರು ಸಾರರಿಗೆ ನಮ್ಮ ತುಂಬು ಹೃದಯದಿಂದ ಜೋರಾದ ಚಪ್ಪಾಳೆ ಬರಲಿ. ಇವರಿಂದ ಸನ್ಮಾನ ಮಾಡಬೇಕಾಗಿ ವಿನಂತಿ. ಆರಂಭ. ಇನ್ನೊಂದು ನೋಡ್ರಿ, ಹಿರೇಮಠ್ ಸರ್ ಅಂತ ನಮ್ಮ ಕಲಿಸಿದ ಪ್ರೈಮರಿ ಸ್ಕೂಲ್ಸ್ ಟೀಚರ್ ಒಬ್ಬರು ಸ್ಕೂಲ್ ಒಂದು ಗುರುಗಳ ನೋಡ್ರಿ, ಅವರು ತೀರ್ಕೊಂಡಿದ್ರು. ಹಾಗಾಗಿ ಅದನ್ನು ನಾವು ಅನಾಚಾರ್ಯ ಮಾಡಾಕತ್ತೀವಿ ಅಲ್ಲಿ. ಅವ್ರನ್ನ ಈ ಸಮಯದಲ್ಲಿ ಭಾಳ ಅಂದ್ರೆ ಭಾಳ ನೆನೆಸ್ಕೋತೀವಿ. ಭಾಳ ಒಳ್ಳೆ ಗುರುಗಳಿದ್ರು, ಭಾಳ ಥರ ನಮ್ಮ ಬುದ್ಧಿವಾದ ಹೇಳ್ತಿದ್ರು. ಅವ್ರನ್ನ ಭಾಳ ಮಿಸ್ ಮಾಡ್ಕೊಳಕತ್ತೀವಿ ನೋಡ್ರಿ ಎಲ್ಲರೂ. ಈ ಮೂಲಕ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರೀಮತಿಯವರಿಗೆ ಸನ್ಮಾನಗೈಯಲಿದ್ದಾರೆ ನಮ್ಮ ಮುದ್ದು ವಿದ್ಯಾರ್ಥಿಗಳು. ನೀನರ ಸರ್ ನೋಡಿ, ಹಿರೇಮಠ್ ಸರ್ ನಮ್ಮ ನಗಲಿ ಹೋಗಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಬದಲಾಗಿ ಏನೈತಿ ಅವ್ರ ಶ್ರೀಮತಿ ಅವರಿಗೆ ಮೇಡಮ್ ಅವ್ರಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡಾಕತ್ತೀವಿ. ಮಾಡಿಬಿಟ್ಟು ಆಮೇಲೆ ಹಿರೇಮಠ್ ಸರ್ ಅಂತ ಹೇಳಿದ್ನ ಅವರೇ ನೋಡ್ರಿ, ಏನು ಫೋಟೋ ಒಳಗೆ ಕಾಣಿಸ್ತಾರೆ. ಅವ್ರನ್ನ ನೆನೆಸ್ಕೊಂಡು ಒಬ್ಬರು ಕಣ್ಣಲ್ಲಿ ನೀರು ಹಾಕ್ದವರೇ ಇಲ್ಲ ನೋಡ್ರಿ. ಎಲ್ಲರ ಕಣ್ಣಲ್ಲಿ ನೀರಿತ್ತು. ಈ ಸಿಚುವೇಶನ್ ಅನ್ಸ್ಕೊಂಡ್ರೆ ಎಲ್ಲರೂ ಭಾಳ ದುಃಖ ಭರಿತರಾಗಿದ್ದಾರೆ ನೋಡ್ರಿ. ಸ್ಟೇಜ್ ಮೇಲೆ ಇರೋರು ಕೆಳಗಿರೋ ಎಲ್ಲರಿಗೂ ಭಾಳ ದುಃಖವಾಯಿತು. ಅವರಿದ್ದರೆ ಇನ್ನೂ ಖುಷಿ ಆಗ್ತಿತ್ತು. ಏನು ಮಾಡೋದು, ಎಲ್ಲರದು ಸಾವು ಯಾರ ಕೈಯಲ್ಲಿ ಇಲ್ಲ ನೋಡ್ರಿ. ಹಾಗಾಗಿ ತುಂಬ ನೆನೆಸ್ಕೊಂಡು ಅವ್ರ ಶ್ರೀಮತಿ ಅವರಿಗೆ ಸನ್ಮಾನ ಮಾಡಾಕತ್ತೀವಿ. ಇರುವ ನಮ್ಮೆಲ್ಲರ ಪ್ರೀತಿಯ ನದಾಪ ಅಂದ್ರೆ ಕೈ ಹಿಂದೆ ಕೈ ಮುಂದೆ ಎನ್ನುವ ಮೇಡಮ್ ಅವರಿಗೆ ನಮ್ಮ ಹೃದಯಪೂರ್ವಕವಾದ ಸನ್ಮಾನ. ಇವರ ಬಗ್ಗೆ ಇನ್ನೇನು ಮಾತುಗಳು ಹೇಳಬೇಕಾದ್ರೆ 10 ಕೊಠಡಿಗಳು, 2 ಹೈಟೆಕ್ ಟಾಯ್ಲೆಟ್ಗಳು. ಯುವರ್ ಎಫರ್ಟ್ ಯಶಸ್ಸು ನಿನ್ನನ್ನು ಹುಡುಕಲು ಬರೋದಿಲ್ಲ, ನೀನು ನಿನ್ನ ಪ್ರಯತ್ನದಿಂದ ಹುಡುಕಬೇಕು ಅಂತ ಹೇಳ್ತಾ, ನಮಗೆ ಇಂಗ್ಲಿಷ್ ಎಷ್ಟು ಕಠಿಣವಾಗಿದ್ದರೂ ನಮಗೆ ಎಷ್ಟು ಸರಳ ರೀತಿಯಲ್ಲಿ ಸರಳ ಮನಸ್ಸಿನಿಂದ ತಿಳಿ ಹೇಳ್ತಾ ಇದ್ರು ಅಂದ್ರೆ ಗ್ರಾಮರಿಗೆ ಸೂಪರ್. ಅವರೇ ನಮ್ಮ ಮೇಡಮ್, ನಮ್ಮೆಲ್ಲರ ಪ್ರೀತಿಯ ಸೂಪರ್ ಸ್ಟಾರ್ ಅವರು. ಮೇಡಮ್ ನೋಡ್ತಾ ಇದ್ರೆ ನನಗೆ ಒಂದು ಸಣ್ಣ ಕವನ ನೆನಪಾಗುತ್ತೆ. ಪ್ರಕೃತಿಯಲ್ಲಿ ಗಾಳಿ ತಂಪು, ನಮ್ಮ ಶಾಲೆಯಲ್ಲಿ ನಮ್ಮ ಮೇಡಮ್ ಭಾಷೆ ಇಂಪು. ಇವರೇ ನಮ್ಮ ಟೀಚರು, ನಮ್ಮೆಲ್ಲರ ಪ್ರೀತಿಯ ಮುತ್ತಿನ ಕ್ಯೂಟಾದ ಅದೇ ಚೆನ್ನಾಗಿ ಕುಣಿಯವರಿಗೆ, ಭಗವಾನ್ ಗುರುಮಾತೆಯರಿಗೆ, ಇವರು ನಮ್ಮ 2ನೇ ತಾಯಿ ಎಂದರೆ ತಪ್ಪಾಗಲ್ಲ. ಇವರು 2ನೇ ತಾಯಿಯೂ ಹೌದು.
ಡ್ರೆಸ್ ಸೆನ್ಸ್ ಬಗ್ಗೆ ಮನೆಯಲ್ಲಿ ಹೇಗೆ ಇರಬೇಕು ಎಂದು ಪಾಠವನ್ನು ಧೈರ್ಯ ತುಂಬುತ್ತಾ ಇಲ್ಲಿವರೆಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಡಬೇಕಾದ್ರೆ ಮೇಡಮ್ ಅವರ ಒಪ್ಪಿಗೆಯನ್ನು ಕೊಟ್ಟರು. ಮೇಡಮ್ ಅವರಾಗಿರ್ಬೋದು, ಭಾಗವನ್ ಮೇಡಮ್ ಅವರಿದ್ದು ಇಲ್ಲಿ ಪಬ್ಲಿಷನ್ ಮಾಡೋ ನಮ್ಗೆ ಎಲ್ಲಾ ತರ ಸಪೋರ್ಟಿವ್ ಆಗಿ ನಿಂತರು. ಇಲ್ಲಿವರೆಗೂ ನಮ್ಮ ಬೆಂಬಲವಾಗಿ ನಿಂತಿರುವ ನಮ್ಮ ಪ್ರೀತಿಯ ಎಲ್ಲ ಮೇಡಮ್ ಅವರಿಗೂ ಹಾಗೂ ನಮ್ಮ ಭಾಗವನ್ ಮೇಡಮ್ ಅವರಿಗೂ ಅವರ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಭಾಗವನ್ ಮೇಡಮ್ ನೋಡಿದ್ರೆ ಭಾಳ ಖುಷಿ ಆಗತ್ತೆ ನೋಡಿ. ಈ ಫಂಕ್ಷನ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ನಮ್ಗೆ ಭಾಳ ಸಪೋರ್ಟ್ ಮಾಡ್ಯಾರ. ಎಲ್ಲನೂ ನಮಗೆ ಸಲಹೆ ನೀಡಿದವರು ಅವರೇ. ಒಂಥರ ತಾಯಿ ಪ್ರೀತಿನೇ ತೋರಿದ್ರೆ ಅನ್ಬೋದು ನೋಡ್ರಿ. ಅಷ್ಟು ಖುಷಿ ಆಗತ್ತೆ ಅವ್ರು ಮಾತಾಡ್ಬೇಕಾದ್ರೂ ಸಹ ಅಷ್ಟು ಕಣ್ಣಲ್ಲಿ ನೀರು ತುಂಬಿ ಬರ್ತಾಯಿದ್ವು. ಅದನ್ನು ನೋಡಿದ್ರೆ ನಾ ಕುಂತಲ್ಲೇ ಕಣ್ಣ ನೀರು ಹೆಂಗೆ ಹೋಗಿದ್ದು ನಮಗೆ ಗೊತ್ತಿಲ್ಲ ನೋಡ್ರಿ. ಆ ಥರ ಕಣ್ಣಾರಿ ಹೊಂಟಿದ್ದು. ಅವ್ರು ಅಷ್ಟು ಹೃದಯ ತುಂಬಿ ಮಾತಾಡಿದ್ರು. ಆವಾಗಲೇ ಮಾತಾಡ್ಬೇಕಾದ್ರೂ ಸಹ ಅಷ್ಟು ನಮಗೆಲ್ಲ ಸಪೋರ್ಟ್ ಮಾಡ್ಯಾರ. ಚೆನ್ನಾಗಿ ಕಲಿಸಿರಿ ಅಂತ ಹೇಳಿದ ಅಂತ ರಾಷ್ಟ್ರ ಪ್ರಶಸ್ತಿಗಿಂತ ಮಿಗಿಲಾದಂಥ ಪ್ರಶಸ್ತಿ ಇದು. ಇದರಿಂದ ನಮಗೆ ಇವತ್ತು ಅತ್ಯಂತ ಸಂತೃಪ್ತಿಯಾಗಿದೆ. ನಾನು 2000 ಇಸ್ವಿಯಲ್ಲಿ 700-800 ಜನರು ಮಕ್ಕಳು 20-25 ಶಿಕ್ಷಕರು. ನಾನು 30 ವರ್ಷ ಇಲ್ಲೇ ಸರ್ವಿಸ್ ಮಾಡಿದ್ದೀನಿ. ಮತ್ತೆ 7 ವರ್ಷ ಆಯ್ತು ಈಗ ರಿಟೈರ್ಡ್ ಆಗಿ. ಆದರೂ ಈ ಶಾಲೆ ಬಿಟ್ಟಿಲ್ಲ. ಇಲ್ಲೆಲ್ಲಿದ್ದ ಗುರುಮಾತೆಯರು ಇನ್ನೂ ಬಿಟ್ಟಿಲ್ಲ, ಇನ್ನೂ ಬರ್ತೀನಿ. ಗುರುಗಳು ಗುರುಮಾತೆಯರು ಇಲ್ಲಿವರೆಗೆ 30 ವರ್ಷದಕ್ಕೂ ಕೂಡ 37ನೇ ವರ್ಷ ಮುಗಿತು. ಆದರೂ ಕೂಡ ಇಲ್ಲಿ ಶಾಲೆ ಇದ್ದಲ್ಲಿದ್ದಂಥ ಎಲ್ಲ ಗುರುಗಳು ಗುರುಮಾತೆಯರು ಅವರ ಸಹಕಾರ, ಅವರ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ. ನಾನು ಹಟ್ಕೋರ, ನಾನು ಏನು ಮಾಡ್ತೀನಿ ಅದಕ್ಕೆಲ್ಲವೂ ಎಲ್ಲ ಗುರುಗಳು. ಸರ ನಾನು 40 ಮಕ್ಕಳು ಹೊತ್ತಿರೋರು. ಅಕ್ಕೋರ ನಿಮ್ಮ 40, ನಾನು 800 ಮಕ್ಕಳು ನಾನು ಹೀಗೆ ಹೇಳ್ತಿದ್ದೆ ಎಲ್ಲರಿಗೂ. ನಾನು ಯಾವ ಮಕ್ಕಳಿಗೂ ಅವರು ಶಿಸ್ತು, ಸ್ವಚ್ಛತೆ, ಆರೋಗ್ಯದ ಬಗ್ಗೆ ಸಾಕಷ್ಟು ಖಾಸಗಿ ಶಾಲೆಗಳು ಕೂಡ ಇದ್ದು ಆರ್ಟಿಕಲ್ ಬಂತು. ನೀವು ನೋಡಿದ ಪೇಪರ್ದಲ್ಲಿ ಖಾಸಗಿ ಶಾಲೆಗಳಿಗೆ ಸೆಟ್ ಹೊಡೆದ ಸರ್ಕಾರಿ KGS ಶಾಲೆ ಅಂತ ಆರ್ಟಿಕಲ್ ಬಂತು. ಯಾರಿಂದ? ನಿಮ್ಮಿಂದ, ಮಕ್ಕಳಿಂದ ನಮಗೆ. ನಾನು ಸಾಕಷ್ಟು ಹೇಳ್ಬೇಕಲ್ಲ. ಬೆಂಜಲ್ ಬಾಯ್ ಅವರಂದ್ರು ರಾಜ್ಯ ಪ್ರಶಸ್ತಿ ಕೊಡ್ತಾರೆ, ನೀವೆಲ್ಲ ತೆಗೆದು ಇದು ಕೊಡ್ರಿ ನೀವು ಏನೇನೋ ಅಂತ. ನಾನು ಹೇಳಿದೆ ಅವರಿಗೆ, ಮೇಡಮ್ ಅವ್ರಿಗೆ ಈ ಮಕ್ಕಳೇ ನನಗೆ ಪ್ರಶಸ್ತಿ ಅಂದೆ. ನಾನು ಮಕ್ಕಳು ನನಗೆ ಪ್ರಶಸ್ತಿ ಇಲ್ಲಿವರೆಗೆ ರಾಜ್ಯ ಮಟ್ಟದವರಿಗೆ ತಂದಿದ್ದೀವಿ. ಗೊತ್ತದ ಕಾಮನ್ಕೇರಿ ಗೊತ್ತಿದೆ, ಜಯಶ್ರೀ ಗುಡ್ಡದ ಗೊತ್ತಿದೆ, ರಾಜ್ಯ ಮಟ್ಟದಾಗ ತಂದಿದ್ದೀವಿ. ಮೈಸೂರಲ್ಲಿ ಎಲ್ಲ ಕಣ್ಣಲ್ಲಿ ಸಾಕಷ್ಟು ಸುರಿಸಿರಿ ನಮ್ಮ ಬಗ್ಗೆ ನೀವು. ಆದ್ರೆ ಇವತ್ತಿನ ದಿವಸ ನನಗೆ ಅಷ್ಟು ಆನಂದ ಆಗ್ತದೆ, ಅಷ್ಟು ಸಂತೋಷ ಆಗ್ತದೆ. ಯಾಕಂತ ಕೇಳು, ಮರ್ತಿಲ್ಲ ಮಕ್ಕಳು ನಮ್ಮನ್ನು ಮರ್ತಿಲ್ಲ. ನಾನೇನು ಮಾಡಿಲ್ಲ, ಎಲ್ಲ ಮಾಡಿದ ಮಕ್ಕಳಿಂದಲೇ ನಾವು ಮಠಪಸ್ಸರು ಯಾರಪ್ಪ ಅಂದ್ರೆ ಮಕ್ಕಳಿಂದಲೇ ಮಠಪಸ್ಸರಿಂದ ಮಕ್ಕಳಿಲ್ಲ. ಅಷ್ಟು ಒಳ್ಳೆಯ ರೀತಿಯಿಂದ ಶಾಲೆ ಇನ್ನೂವರೆಗೆ ಆದರೂ ನಾವು ಬಿಟ್ಟಿಲ್ಲ. ಪ್ರಥಮ ಸ್ಥಾನ ಎಲ್ಲಿದ್ರು ಪ್ರಥಮ ಸ್ಥಾನ ಗೊತ್ತಿದೆ. ಮೇಡಮ್ ಅವರು ಇವರೇ ಕಲಿಸಿದವರೆಲ್ಲ ಇವರೇ, ನಾವಲ್ಲ. ಎಲ್ಲ ಗುರುಗಳು ಗುರುಮಾತೆಯರೇ ಕಲಿಸಿದವರು. ನಿಮ್ಮನ್ನ ತಿದ್ದಿ ತೀಡಿ ಹಗಲು ರಾತ್ರಿ ಮಕ್ಕಳನ್ನ ನೈತಿಕ ಶಿಕ್ಷಣವನ್ನು ಕೊಟ್ಟು, ಅಭ್ಯಾಸದ ಜೊತೆಯಲ್ಲಿ ನೈತಿಕ ಶಿಕ್ಷಣವನ್ನು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ನಿಮ್ಮನ್ನು ಇವತ್ತಿನ ದಿವಸ ನೋಡಿದ್ರೆ ಬಹಳ ನನಗೆ ಆನಂದ ಆಗ್ತದೆ. ಮಕ್ಕಳು ಯಾವ ರೀತಿಯಾಗಿ ಬೆಳೆದಾರಲ್ಲ ಅನ್ನುವಂಥ ಭಾವನೆ ನನ್ನಲ್ಲಿ ಅದ. ಆನಂದದ, ಸಂತೋಷದ. ನೀವು ಸುಖಿಯಾಗಿರ್ಬೇಕು. ಆ ಭಗವಂತ ನಿಮಗೆ ಒಳ್ಳೆಯದನ್ನು ಕೊಡಲಿ. ಎಂತೆಂಥ ಇರ್ತಾರ, ಎಲ್ಲರೂ ಪರ್ಮಿಷನ್ ತಗೊಂಡು, ಎಲ್ಲರೂ ಪರವಾನಗಿ ತಗೊಂಡು ಇಲ್ಲಿ ಬಂದಿರಪ್ಪ ದೊಡ್ಡ ಸಾಧನೆ ಇದು. ಇಂಥ ಸಾಧನೆ ಅಂದ್ರೂ ನಾನು ನೋಡೇ ಇಲ್ಲ. ಇದರಂತ ಪ್ರಶಸ್ತಿ ನಮ್ಗೆ ಬೇಡ. ಇತಿಹಾಸದಲ್ಲಿ ಬಸವನ ಬಾಗೇವಾಡಿ ಒಳಗ ಇತಿಹಾಸ ಸೃಷ್ಟಿಯನ್ನು ಮಾಡಿದ್ರೆ ಮಕ್ಕಳೆಲ್ಲರೂ ನೀವು ಕೂಡಿಕೇಸಿ ಎಲ್ಲರೂ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರಿ. ಈ ವಿಡಿಯೋನು ಕಂಟಿನ್ಯೂ ಆಗುತ್ತೆ ನೋಡ್ರಿ. ಯಾಕಂದ್ರೆ ಭಾಳ ಲೆಂತಿ ಆಗುತ್ತೆ. ಆಲ್ರೆಡಿ ಈಗ 30 ಮಿನಿಟ್ಸ್ ಆಗೈತಿ. ಹಾಗಾಗಿ ಇನ್ನೊಂದು ಪಾರ್ಟ್ 3 ಮಾಡ್ತೀನಿ ನೋಡಿ. ಪಾರ್ಟ್ 3 ಒಳಗೆ ಕಂಪ್ಲೀಟಾಗಿ ವಿಡಿಯೋ ಹಾಕ್ತೀನಿ. ಲಾಸ್ಟಲ್ಲಿ ಡಾನ್ಸ್ ಎಲ್ಲ ಮಾಡಿ ಭಾಳ ಎಂಜಾಯ್ಮೆಂಟ್ ಮಾಡಿದ್ವಿ ನೋಡಿ. ಎಲ್ಲರೂ ಭಾಳ ಖುಷಿಯಿಂದ ಎಂಡ್ ಮಾಡಿದ್ವಿ ಫಂಕ್ಷನ್ ಎಲ್ಲನೂ. ಅದು ನೆಕ್ಸ್ಟ್ ಪಾರ್ಟ್ 3 ಒಳಗೆ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.